ಬೆಡ್ ಹಾಸ್ಪಿಟಲ್ ಸರ್? ಇದು 150 ಬೆಡ್ ಹಾಸ್ಪಿಟಲ್, ಜನರಲ್ ಹಾಸ್ಪಿಟಲ್. ಎಷ್ಟು ಜನ ಇನ್ ಪೇಷಂಟ್ ಆಗಿದ್ದಾರೆ? ಸದ್ಯಕ್ಕೆ 65 ಪೇಷಂಟ್ಸ್ ನಮ್ಮಲ್ಲಿ ಇರ್ತಾರೆ. 65% ಇದ್ದಾರೆ. ನಿಮ್ಮ ಆಸ್ಪತ್ರೆಯಲ್ಲಿ ಕೊಡ್ತೇನೆ ಅದೇ ಸರ್, ಇನ್ ಪೇಷಂಟ್ಸ್ ಕಡಿಮೆ ಇರೋದ್ರಿಂದನೇ ಡೆವಲಪ್ಮೆಂಟ್ ಆಗದೆ ಇದೆ. ಯಾರೇ ಬಂದ್ರು ರೆಫರ್ ಮಾಡ್ತಾರೆ, ಮತ್ತೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅವ್ರನ್ನ ಬೇರೆ ಕಡೆಗೆ ಅವರೇ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಇಲ್ಲ, ಲಾಸ್ಟ್ ವೀಕ್ ಎಲ್ಲ ನಮಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಸಕ್ಸಸ್ ಶಾಸಕರ ಪ್ರಯತ್ನ ಸಕ್ಸಸ್ ಆಗ್ಬೇಕಂದ್ರೆ 150 ಬೆಡ್ಗೆ 160 ಪೇಷಂಟ್ ಆದ್ರೆ ಇನ್ ಪೇಷಂಟ್ ಇದ್ರೆ ನಿಮ್ಗೆ ಡೆವಲಪ್ಮೆಂಟ್ ಫಂಡ್ ಈಸಿಯಾಗಿ ಸಿಗುತ್ತೆ. ಅಲ್ಲ ಎಲ್ಲಾ ಪೇಷಂಟ್ ನಿಮ್ಮನ್ನ ಹಿರಿಯ ಡಾಕ್ಟರ್ಗಳು ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಹೇಳ್ತೀನಿ ನಾನು. ರಿಸರ್ವ್ ಮಾಡಿದ್ದಾರೆ. How many beds reserved? But every bedಗೂ ಅದು ಆಕ್ಸಿಜನ್ ಯಾವ ಟೈಮ್ಗೆ ಬರ್ತೀರಾ ನೀವು? ಕೋವಿಡ್ ಸಂದರ್ಭದಲ್ಲಿ ಮಾಡಿಸಿದ್ರಲ್ವ ಇದು ಆಕ್ಸಿಜನ್ ಪೈಪ್ಲೈನ್ ಅಲ್ಲ, ಸೊ ಎಲ್ಲನೂ ಫಂಕ್ಷನ್ ಮಾಡ್ತಾ ಇದೆ. ಕೋವಿಡ್ ಪ್ರಿಕಾಷನರಿಗೋಸ್ಕರ ಇದೆಲ್ಲ. ಆಗ ಟಾಯ್ಲೆಟ್ಸ್ ಎಲ್ಲ ರಿನೋವೇಷನ್ಗೆ ಒಂದು 48 lakhs ಬಂದಿತ್ತಲ್ಲ, ಹೊಸ ಟಾಯ್ಲೆಟ್ಸು ಅದೆಲ್ಲ. ನೋಡೋಣ ಹೇಗಿದೆ, ಹೇಗೆ ಮಾಡಿದ್ದಾರೆ. ಲೈಟಿಂಗ್ ಇದೆ, ಬಟ್ ಯೂಸು ಮಾಡ್ಬೋದು ಈಗ. ಸ್ವಲ್ಪ ಹೆಲ್ದಿಯಾಗಿ ಮೇಂಟೈನ್ ಮಾಡಿಸಿ, ಸ್ವಲ್ಪ ನೀಟಾಗಿ, ಇನ್ನೂ ಸ್ವಲ್ಪ ಹೈಜಿನಿಕ್ ಆಗಿರಬೇಕು, ಇನ್ನೂ ಹೈಜಿನಿಕ್ ಆಗಿರ್ಬೇಕು. ಯಾರು ಇರ್ತಾರೆ ಅವ್ರ ಜೊತೆ ನೀವು ಬೆಳಗ್ಗೆ ಹೇಗೆ ಮಾತಾಡ್ತಾರೋ ಗೊತ್ತಿಲ್ಲ, ಇನ್ನೂ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಆಗಬೇಕು. ಇದು ಯಾರು ಯೂಸು ಮಾಡಿಲ್ಲ. ಬಟ್ ಆದ್ರೂ ಎವ್ರಿ ಡೇ. ಎಸ್ ಮೇಡಮ್, ಇದು ಮೇಂಟೈನ್ ಚಾರ್ಟ್ ಮೇಡಮ್. ಈ ತರ ಪ್ರತಿ ದಿವಸ ಯಾರು ಬರ್ತಾರೆ, ಮೇಂಟೈನ್ ಸೂಪರ್ ಯಾರು ಕ್ಲೀನಿಂಗ್ ಯಾರು ಮಾಡ್ತಾರೆ, ವಾರ್ಡ್ ಸಿಸ್ಟರ್ಸ್ ಯಾರು, ಮೇಂಟೈನ್ಸ್ ಯಾರು, ಅದೆಲ್ಲ ಡೈಲಿ ಮಾನಿಟರ್ ಮಾಡಿ ಸೈನ್ ಮಾಡಬೇಕು ಚಾರ್ಟ್ಸ್. ಇದು ಓಕೆ, ಬಟ್ ಅಲ್ಲೇ ಆ ಮೇಂಟೆನೆನ್ಸ್ ನೀಟ್ ಆಗಿರುತ್ತೆ. ಎಸ್ ಮೇಡಮ್, ಅದನ್ನ ಸೂಪರ್ವೈಸರ್ ಎಸ್ ಮೇಡಮ್ ಇಬ್ರು ಇರ್ತಾರೆ. ಕೆಲಸ ತಗೊಳ್ಳಿ, ಬಟ್ ಇವ್ರ ಮೇಲೆ ಒಬ್ರು ಬೆಳಗ್ಗೆ ಒಂದ್ಸತಿ, ಎಸ್ ಮೇಡಮ್, ಮಧ್ಯಾಹ್ನ ಒಂದ್ಸತಿ ಅವ್ರ ಕೆಲಸ ತಗೊಂಡ್ಮೇಲೆ ಸ್ಯಾಟಿಸ್ಫೈಡ್ ಇಲ್ಲ, ಪೇಷಂಟ್ಸ್ ಯೂಸ್ ಮಾಡೋ ಜಾಗ ಹೇಗಿದೆ ಅಂತ ಅಂದ್ಬಿಟ್ಟು ಇರ್ಬೇಕು. ಅದಾದ್ಮೇಲೆ ನಾನು ಪರ್ಸನಲ್ ಆಗಿ ಎಲ್ಲ ಟಾಯ್ಲೆಟ್ಸ್ ನೋಡ್ತೀನಿ ಮೇಡಮ್. ಆಗಿಲ್ಲ. ಇಲ್ಲ ಮೇಡಮ್, ಪಾಸಿಟಿವ್ ಇದುವರೆಗೂ ಒಂದು ಬಂದಿಲ್ಲ ಮೇಡಮ್. 2 ಕೇಸ್ ಸಸ್ಪೆಕ್ಟೆಡ್ ಅಂತ ಟೆಸ್ಟ್ ಮಾಡಿ ಅಡ್ಮಿಟ್ ಮಾಡಿದ್ದು, ಬಟ್ ನೆಗೆಟಿವ್ ಬಂತು ಮೇಡಮ್. ಸೊ ಸ್ಟಿಲ್ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ. ಎಸ್ ಮೇಡಮ್, ಏನು ಆದಂಗಿಲ್ಲ ಮೇಡಮ್, ಕ್ಲಿನಿಕಲಿ ನೋಡಿ. ಪಾಪ ಅಂತ ಭಯತಿಲ್ಲ ಹುಷಾರ. ಇನ್ನೊಂದ್ಸತಿ ಚೆಕ್ ಮಾಡೋದು ಮಾಡಿ. ಎಕ್ಸಾಮ್ ತಿರ್ಗಾ ಬರ್ತಾರೆ ಮೇಡಮ್. ಅಮ್ಮ ಏನಾಗಿದೆ? ಸೌದೋಗಿದೆ ಅಂತ ವಯಸ್ಸಾದ್ಮೇಲೆ ಟ್ರೀಟ್ಮೆಂಟ್. ವಯಸ್ಸಾದ್ಮೇಲೆ ಲೋ ಬ್ಯಾಕ್ ಪೇನ್ ಅಂತ ಬರುತ್ತೆ ಮೇಡಮ್. ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ, ಬಿಕಾಸ್ ಆಫ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂಡ್ ಏಜ್ ಫ್ಯಾಕ್ಟರ್ಸ್. ವೇರ್ ಅಂಡ್ ಟೇರ್ ಆಗಿ ಅದು ಡಿಸ್ಕ್ ಪ್ರಾಬ್ಲಮ್ ಅಂತ ಬರುತ್ತೆ ಮೇಡಮ್. ಎಕ್ಸ್ಟರ್ನಲ್ ಫೈಂಡಿಂಗ್ಸ್ ಇರುತ್ತೆ. ಅದಾದ್ಮೇಲೆ ಸಪ್ಲಿಮೆಂಟ್ಸ್ ಏನೋ ಮಾಡಬೇಕು, ಅದೆಲ್ಲ ಕೊಟ್ಟು ನಾವು ಕಡಿಮೆ ಆಗುತ್ತೆ. ಈ ಅಟ್ಮಾಸ್ಫಿಯರ್ ಹಾಸ್ಪಿಟಲ್, ಈ ಅಟ್ಮಾಸ್ಫಿಯರ್ ಇನ್ನೆಲ್ಲೂ ನಾವು ಕೊಡಕ್ಕಾಗಲ್ಲ. ಆದ್ರೆ ಮೇಂಟೆನೆನ್ಸ್ ಗೆ ಟಾಪ್ ಪ್ರಿಯಾರಿಟಿ ಕೊಡ್ಬೇಕು ನೀವು. ಎಲ್ಲ ಸಿಸ್ಟರ್ಸ್ ಡಾಕ್ಟರ್ಸ್ ಜೊತೆ ಇನ್ನೆಷ್ಟು ನೀವು ಇನ್ವಾಲ್ವ್ಮೆಂಟ್ ಆದ್ರೆ ಹೆಲ್ಪ್ ಆಗುತ್ತೆ ಯೋಚನೆ ಮಾಡಿ. ಬೇರೆ ನಾವಿಲ್ಲಿ ಬೆಸ್ಟ್ ಸರ್ವಿಸ್ ಕೊಟ್ಟಾಗ ಕ್ಲೀನ್ಲಿನೆಸ್ ಮತ್ತೆ ಅವ್ರಿಗೆ ಯೂಸ್ ಮಾಡೋ ಟಾಯ್ಲೆಟ್ ಬಾತ್ರೂಮ್ ಬೇರೆ ಎಲ್ಲೂ ಹೋಗಲ್ಲ. ಪೇಷಂಟ್ಸ್ ಬೇರೆ ಎಲ್ಲೂ ಹೋಗಲ್ಲ, ಮನೆಗೆ ಹತ್ರ ಇರುತ್ತೆ, ಇಲ್ಲೇ ಬರ್ತಾರೆ, ಭಯಾನೂ ಪಡಲ್ಲ. ಇಲ್ಲೇ ನಾವು ಆ ಟಾಪ್ ಪ್ರಿಯಾರಿಟೀಸ್ ಕೊಟ್ಬಿಟ್ರೆ, ಕ್ಲೀನ್ ಆಗಿದ್ರೆ, ಡಾಕ್ಟ್ರು ಸಿಸ್ಟರು ಪೇಷಂಟ್ಸ್ ನಕ್ಕೊಂಡ್ ಮಾತಾಡಿದ್ರೆ, ಟ್ರೀಟ್ಮೆಂಟ್ ಕೊಟ್ರೆ, ಬೇರೆ ಡಾಕ್ಟರ್ ಯಾಕೆ ಹುಡ್ಕೊಂಡು ಹೋಗ್ತಾರೆ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗ್ತಾರೆ? ಬೇರೆ ಬೆಂಗಳೂರು ಕೋಲಾರು ಅಂತ ಯಾಕೆ ಅಡ್ರೆಸ್ ಹೋಗ್ತಾರೆ? ಇದೇ ಚೆನ್ನಾಗಿದ್ರೆ, ಇದೇ ಕ್ಲೀನ್ ಆಗಿದ್ರೆ, ಹೌದಾ ಇಲ್ವಾ?
ಕ್ಲೀನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಗಾಳಿ ಇದಾಗುತ್ತೆ. ಆಫ್ ಮಾಡ್ಬಿಡಿ. ಇದು ಚೆನ್ನಾಗಿದೆ. ಈ ವೆಂಟಿಲೇಷನ್ ಇನ್ನ ಬೇಕಾದ್ರೆ ನಿಮಗೆ ಪ್ಲಾಂಟೇಶನ್ಸ್ ಮಾಡಿಸ್ಕೊಡೋಣ ನೀಟಾಗಿ, ಸ್ವಲ್ಪ ಚೆನ್ನಾಗಿ ಕಾಣೋದು ಎಲ್ಲ ರೂಮ್ಸ್ ಮಧ್ಯೆ ಆ ಕಡೆ ಈ ಕಡೆ ಎಲ್ಲ ಒಳ್ಳೆ ಗ್ರೀನರೀಸ್ ಅಥವಾ ಪ್ಲಾಂಟೇಶನ್ಸ್ ಪೇಷಂಟ್ಸ್ ನೋಡಿದ್ರೆ ಖುಷಿ ಆಗೋ ಥರ ಆ ಥರ ಮಾಡೋದು ವಾರ್ಡ್ ಅಕ್ಕಪಕ್ಕ ಎಲ್ಲ ಎಸ್ ಹಾಕ್ಬೋದಲ್ವಾ? ಇದು ಈ ಅಡಿಷನಲ್ ಬೆಡ್ಸ್ ಹಾಕ್ಬೋದು ಮೇಡಮ್. 15 ಬೆಡ್ವರೆಗೂ ಹಾಕ್ಬೋದು ಮೇಡಮ್. ಇದು ಕೂಡ ರಿನೋವೇಷನ್ ಎಸ್ ತಗೊಂಡಿದ್ದೀರಲ್ಲ? ಮೇಡಮ್, ಎಸ್ ಮೇಡಮ್, ರಿನೋವೇಟ್ ಆಗಿರೋ ವಾರ್ಡೆ ಮೇಡಮ್. ಇದು ರಿನೋವೇಷನ್ ಆಗಿರುವಂಥದ್ದು. ಎಸ್ ಮೇಡಮ್. ಆ 48 lakhs ನಾವು ಡೈವರ್ಟ್ ಮಾಡಿದ್ರೆ ಇಲ್ಲೇ ಟಾಯ್ಲೆಟ್ಸ್ Yes, madam. ರಿನೋವೇಷನ್ಸ್ Yes, ಮಾಡಿದ್ವಿ. yes, madam. ಇಲ್ಲಿ ಎಷ್ಟು? ಇಲ್ಲಿ ಸೇಮ್ ಇರುತ್ತೆ ಅಲ್ವಾ ಯಾವ್ದು ಮೇಡಮ್? ಟಾಯ್ಲೆಟ್ಸ್? ಟಾಯ್ಲೆಟ್ ಸೇಮ್ ಇದೆ. ಒಂದು ಕಮೋಡ್ ಇದೆ ಮೇಡಮ್, ಒಂದು ಇಂಡಿಯನ್ ಇದೆ, ಒಂದು ಸ್ನಾನ ಮಾಡೋಕೆ ಒಂದು ವ್ಯವಸ್ಥೆ ಇದೆ ಮೇಡಮ್. ನೋಡ್ತೀರಾ ಮೇಡಮ್? ಆಯ್ತು, ನೋಡೋಣ. ಈಗ ಪೇಷಂಟ್ಸ್ ಇಲ್ಲ, ಏನಾದ್ರು ಇದ್ರೆ ನೋಡ್ಬೋದು. ಚಿಕ್ಕದೇ ಇದೆ ಇದು. ಸ್ವಲ್ಪ ಚಿಕ್ಕದು ಮೇಡಮ್, ಇದು ಚಿಕ್ಕದು ಮೇಡಮ್. ಇದು ವೆಸ್ಟರ್ನ್ ಟಾಯ್ಲೆಟ್ ಮೇಡಮ್. ಕ್ಲೀನ್ ಆಗ್ಲಿ, ಟೈಲ್ಸ್ ಹಾಕಿದ್ರೆ ಕ್ಲೀನ್ ಆಗಿ ಮಾಡ್ದೆ, ಹಂಗೆ ಬಿಟ್ಟು ಹೋದ್ರೆ ಅವರು ಮೇಡಮ್ ಅದು ಇನ್ನೂ ಫೈನಲೈಸ್ ಮಾಡಿಲ್ಲ. ಕೋವಿಡ್ ಅಂತ ತಗೊಂಡು ಎಮರ್ಜೆನ್ಸಿಗೆ ಆಮೇಲೆ ಅದು ಮಾಡ್ಕೊಂಡು ಒಂದ್ಸತಿ ಫೈನಲ್ ಮಾಡ್ಕೊಡಿ. ಕೋವಿಡ್ ಆದ್ರೆ ನಾವು ನೀಟಾಗಿ ಕೊಡ್ಬಾರ್ದು ಅಂತ ಇದು ಇಲ್ಲ. ಸರಿ, ಅವಾಗ ಹೇಳಿದೆ ನೀಟಾಗಿ ಕೆಲಸ ಮಾಡಿ ಕೊಟ್ಬಿಟ್ಟು ಹೋಗಿ ಒಂದ್ಸತಿ ಕ್ಲೀನಿಂಗ್ ಆಗ್ಬೇಕು. ಮಾಡ್ಬಿಡಿ. ಪೇಷಂಟ್ ಬಂದ್ರೆ ಅವ್ರಿಗೆ ಒಂಥರ ಮುಜುಗರ ಆಗೋದ್ ಬೇಡ. ಎಲ್ಲ ಟೈಲ್ಸ್ ಆಸಿಡ್ ವಾಶ್ ಮಾಡ್ಬೇಕು. ಕಮೋಡು, ಟೈಲ್ಸ್ ಮೇಲಿಂದ ಈ ಮಂತ್ 19th ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಇದೆ. 19th of this month. ನಾನು ನನ್ನ KGFಗೆ MCH ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಬೇಕು. ತುಂಬಾ ಹಳೆ ಕಟ್ಟಡದಲ್ಲಿದೆ. ಮತ್ತೆ ಮಗು ಹುಟ್ಟಿದ ತಕ್ಷಣ ಏನಾದ್ರೂ ಇಂಟೆನ್ಸಿವ್ ಕೇರ್ ಎಲ್ಲ ಅಂದ್ರೆ ಕೋಲಾರ್ಗೆ ಕಳ್ಸೋವಂಥದ್ದು ಆ ತರದೆಲ್ಲ ಆಗ್ತಾ ಇದೆ. ಅದಕ್ಕಿಂತ ಬೆಸ್ಟ್ ಸರ್ವಿಸಸ್ ನ್ಯೂ ಬೋರ್ನ್ ಕೇರ್ ಅಂತ ICU ಕೇರ್ ಅನ್ನೋಂಥದ್ದನ್ನ ಮಾಡ್ಬೇಕು. ಯಾಕಂದ್ರೆ ಪೀಡಿಯಾಟ್ರಿಷಿಯನ್ಸ್ ಇಬ್ಬರಿದ್ದಾರೆ ಇಲ್ಲಿ. ಆಮೇಲೆ ಮತ್ತೆ ಇದೇ ಅಲ್ಲ, ಮತ್ತೆ ಬೇತ್ಮಂಗ್ಲನು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇರೋದ್ರಿಂದ ಆ ಕಡೆ ಎಲ್ಲ ಹೊಸ ಮಗು ಜನನ ಆಗಿದ ತಕ್ಷಣ ಏನಾದ್ರೂ ಇಂಟೆನ್ಸಿವ್ ಕೇರ್ ಬೇಕು ಅಂದ್ರೆ ಕೋಲಾರ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಅಂತದಕ್ಕೋಸ್ಕರ ನನ್ಗೆ MCH ಹಾಸ್ಪಿಟಲ್ ಅಪ್ಗ್ರೇಡ್ ಬೇಕು. 50-60 ವರ್ಷದ ಹಳೇದಿದೆ ಕಟ್ಟಡ, ಅದನ್ನ ಅಪ್ಗ್ರೇಡ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಈಗ ಕ್ಯಾಬಿನೆಟ್ ಪ್ರಪೋಸಲ್ 1 ಕೊಟ್ಟಿದ್ದೀನಿ. ಅದೊಂದು. ಅದಾದ್ಮೇಲೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಈ ಟೈಮ್ ಲಿಮಿಟ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಡಿ ಅಂತಾನು ಅದು ಒಂದು ಪ್ರಪೋಸಲ್ ಇದೆ. ಒಂದು ಹೆಲ್ತ್ಗೆ ಇನ್ನ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಇವೆರಡು ಪ್ರಪೋಸಲ್ನ ನಾವು ಈ ಕ್ಯಾಬಿನೆಟ್ ಅಲ್ಲಿ ನಾವು ಗೌರ್ಮೆಂಟ್ ಮುಂದೆ ಇಟ್ಟಿದ್ದೀವಿ. ಆ ಥರ ಅಂದರೆ ಅಡಿಷ್ನಲ್ ಆಗಿ ಫಂಡ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಕೂಡ ಕೊಟ್ಟಿದ್ದೀವಿ ಗೌರ್ಮೆಂಟ್ಗೆ. ನಾವು ಅಪ್ಗ್ರೇಡೇಷನ್ ಆಫ್ ದ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡೋಣ. ನಮ್ಮ ಇಲ್ಲಿರುವಂತವರಿಗೆ ಇದೇ ಹಾಸ್ಪಿಟಲ್ಲೇ ಅವ್ರಿಗೆ ಎಲ್ಲಾ ರೀತಿಯ ಬೆಸ್ಟ್ ಸರ್ವಿಸಸ್ ಕೊಡ್ಬೇಕು ಅನ್ನೋಂಥ ಕನ್ಸನ್ನು. ಅದಾದ್ಮೇಲೆ ಪ್ರೆಗ್ನೆಂಟ್ ಲೇಡೀಸ್ ಒಂದ್ 7 months 8 months 9 months ಆದ್ಮೇಲೆ ಆ ಕ್ಯಾರಿಯಂಗ್ ಇದ್ದಾಗ ಅವ್ರು ದೂರ ಹೋಗುವಂತ ಕಷ್ಟ ಅವರಿಗೆ ಬರಬಾರ್ದು. ಇಲ್ಲೇ ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಸರ್ವಿಸಸ್ ಸಿಗ್ಬೇಕು. ಆ ತಾಯಿ 9 ತಿಂಗಳಲ್ಲಿ ಹೊಟ್ಟೆ ಹಾಕೊಂಡು ಇದಕ್ಕಿಂತ ಇನ್ನ ಒಳ್ಳೆ ಹಾಸ್ಪಿಟಲ್ ಬೆಟರ್ ಇರೋ ಸರ್ವಿಸ್ ಇರೋ ಹಾಸ್ಪಿಟಲ್ ಹೋಗೋಣ ಅನ್ನೋಂಥ ಮನ್ಸು ಬರಬಾರ್ದು ಆ ತಾಯಿಗೆ. ಹೆರಿಗೆ ಕೂಡ ಇಲ್ಲೇ ಚೆನ್ನಾಗಾಗತ್ತೆ, ನನ್ನ ಮಗುನ್ ಇಲ್ಲೇ ಹಾರೈಕೆ ಚೆನ್ನಾಗಿ ಮಾಡ್ತಾರೆ ಅನ್ನೋಂಥ ಆ ಸಮಾಧಾನ ಆ ತಾಯಿಗೆ ಬರ್ಬೇಕಂದ್ರೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋಣ. ಬಿಲ್ಡಿಂಗು, ಆ ಮಗುನ ತುಂಬಾ ಆರೋಗ್ಯವಾಗಿ ನೋಡ್ಕೊಳ್ಳೋ ಅಂತ ಇಂಟೆನ್ಸಿವ್ ಕೇರ್ ಅದೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ. ಸೊ ಅದು ಈಗ ಕ್ಯಾಬಿನೆಟ್ ಅಲ್ಲಿ ಅದನ್ನ ಮಾಡಿಸಿ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೂ ಒಂದು ಥ್ರೂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೀನಿ. ನಾನು ಅದೊಂದು ನಮ್ಗೆ ಈ ನೆಕ್ಸ್ಟ್ಗೆ ಅದು ನೆಕ್ಸ್ಟ್ ಪ್ರಪೋಸಲ್ ಅದು ಕೂಡ ಹೌದು. ಅದನ್ನ ನೀವು ಮೊನ್ನೆ ಕಂಪ್ಲೇಂಟ್ ಮಾಡಿದ್ರಿ, ಯಾರು ಪ್ರೆಸ್ ರಿಪೋರ್ಟರ್ ಆಗಿದ್ದಂತವ್ರಿಗೆನೆ ಆ ತರದ್ ಒಂದು ಟ್ರೀಟ್ಮೆಂಟ್ ಸಿಗ್ಲಿಲ್ಲ. ಅವ್ರು ಬೇರೆ ಎಲ್ಲೋ ಹೋಗಿ ಇಲ್ಲಿ ಬರೋ ವರ್ಷದಲ್ಲಿ ಇಮಿಡಿಯೇಟ್ ಆಗಿ ಕೊಲಾಪ್ಸ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಮ್ಗೆ ಹೆಲ್ತ್ ಮಿನಿಸ್ಟರ್ ಬಂದಾಗ ಪ್ರಾಮಿಸ್ ಕೂಡ ಮಾಡಿದ್ರು, ಈ ಜಾಗದಲ್ಲಿ ನಾವು
ಆ ಹಾರ್ಟ್ ಪೇಷಂಟ್ಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆ 4 hours 5 hours ಅವ್ರನ್ನ ಲೈಫ್ ಸೇವಿಂಗ್ ಅಥವಾ ಗೋಲ್ಡನ್ ಪೀರಿಯಡ್ ನ ಯಾವ ತರ ಸೇಫ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಪ್ರಿಯಾರಿಟೀಸ್ ಕೊಟ್ಬಿಟ್ಟು ನಮ್ಮ KGF ಅಲ್ಲೇ ಅದೊಂದು ನಮ್ದೊಂದು ಫಿಸಿಷಿಯನ್ ಕೊಟ್ಟಿದ್ರೆ ಅದಾದ್ಮೇಲೆ ಸೆಮಿ ಲ್ಯಾಬ್ ಅನ್ನೋಂತ ಸಿಸ್ಟಮ್ ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಪ್ರಕಾರ ಇವ್ರಿಗೆ ಮೆಡಿಸಿನ್ ಶಾರ್ಟೇಜ್ ಇದೆಯಾ, ಟ್ರೀಟ್ಮೆಂಟ್ ಏನ್ ಬೇಕಾಗಿದೆ, ಅವೈಲಬಿಲಿಟಿ ಆಫ್ ದ ಮೆಡಿಸಿನ್ಸ್ ಯು ಹ್ಯಾವ್ ಟು ಟೇಕ್ ದ ಟಾಪ್ ಪ್ರಿಯಾರಿಟಿ. ನಿಮ್ದು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಇಟ್ ಇಸ್ ಯುವರ್ ಡ್ಯೂಟಿ ಅಂಡ್ ಟಾಪ್ ಪ್ರಿಯಾರಿಟಿ. ಯಾವ ಮೆಡಿಸಿನ್ಸ್ ಇಡ್ಬೇಕು, ನೀವು ಎಷ್ಟು ಇಟ್ಕೊಂಡಿರ್ಬೇಕು, ಏನೆಲ್ಲ ನಿಮ್ಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅದ್ರ ಬೇಸ್ಡ್ ನೀವು ಹೋಮ್ ವರ್ಕ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಯು ಹ್ಯಾವ್ ಕಮ್ 9 years ಆಯ್ತಾ 11 years ಆಯ್ತಾ KGF ಬಂದು 10ನೇ ವರ್ಷ. ನೀವ್ ಇಲ್ಲಿನವ್ರು ಆಗಿದ್ದೀರಾ, ಈಗ ನೀವ್ ಇವನ್ ಹೇಳ್ಸ್ಕೊಳ್ಳೇ ಕೂಡ. ಆಮೇಲೆ ಒಂದ್ ಡಾಕ್ಟರ್ ಅಂದ್ಮೇಲೆ ಫಸ್ಟ್ ಪ್ರಿಯಾರಿಟಿ ಲೈಫ್ ಸೇವ್ ಮಾಡೋದಕ್ಕೆ ಏನೆಲ್ಲ ನಾನ್ ಪ್ರಿಕಾಷನರಿ ಮೆಜರ್ಸ್ ತಗೊಳಕಾಗತ್ತೆ, ಮತ್ತೆ ಇಲ್ಲಿನ ಯಾವ ತರ ಪೇಷಂಟ್ಸ್ ಬರ್ತಾರೆ, ಇದಕ್ಕೊಂದು ಹಿಸ್ಟ್ರಿ ಇರುತ್ತೆ KGFಗೆ. ಇಲ್ಲಿಗೆ ಯಾವ ತರ ಪೇಷಂಟ್ಸ್ ಬರ್ತಾರೆ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಬಂದಾಗ ಅವ್ರನ್ನ ಯಾವ ತರ ಸೇಫ್ ಮಾಡ್ಬೇಕು, ಎಲ್ಲಿಗೆ ರೆಫರ್ ಮಾಡ್ಬೇಕು. ಅದಕ್ಕೆ ಅಲ್ವಾ ನಿಮ್ಗೆ ಬೆಸ್ಟ್ ಆಂಬ್ಯುಲೆನ್ಸಸ್ ಕೂಡ ಕೊಟ್ಟಿದ್ದು, ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಕೊಟ್ಟಿದ್ದು ಅದೇ ಒಂದ್ ಕಾರಣ ಇದೆ ಅಲ್ವಾ. ಒಂದ್ ಲೈಫ್ ನ ಸೇವ್ ಮಾಡಿ ಸೊ ದಟ್ ಆ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದಕ್ಕೇನೆ ಪ್ರಿಯಾರಿಟಿ ಕೊಡಿ. ನಾವಿನ್ನೆಷ್ಟು ನಿಮ್ಗೆ ಏನ್ ಕೇಳಿದ್ರು, ಹೆಲ್ತ್ ಕನ್ಸರ್ನ್ ಆಗಿ ಏನ್ ಕೇಳಿದ್ರು, ಐ ಆಮ್ ರೆಡಿ ಟು ದಟ್. ನಾನ್ ಅದಕ್ಕೆ ಎಲ್ಲಾ ರೀತಿಯ ಸಪೋರ್ಟ್ ಮಾಡ್ತೀನಿ, ಫಂಡ್ಸ್ ತರ್ತೀನಿ, ಇನ್ಫ್ರಾಸ್ಟ್ರಕ್ಚರ್ಸ್ ತರ್ತೀನಿ. ಮಿನಿಸ್ಟರ್ ಹತ್ರ ನಾವು ಫೈಟ್ ಮಾಡಿದೀವಿ, ಫಿಸಿಷಿಯನ್ ಇಬ್ಬರನ್ನ ಕೊಡ್ತಾ ಇದ್ದಾರೆ, ಇನ್ನೂ ಒಂದ್ ಫಿಸಿಷಿಯನ್ ಬೇಕಾಗಿದೆ ಅಂತ ಇದಕ್ಕೆ ಕೊಡ್ತೀನಿ ಅಂದಿದ್ದಾರೆ. ಸರ್ಜನ್ ಕೊಟ್ಟಿದ್ದಾರೆ. ನಾನು ಯಾವಾಗ ಅವ್ರನ್ನ ಇಲ್ಲಿಗೆ ಕರ್ಸಿ, ಯಾವಾಗ್ಲೂ ನಾನು ಹೆಲ್ತ್ ಮಿನಿಸ್ಟರ್ನ ಇಲ್ಲಿಗೆ ಕರ್ಸ್ತಾ ಇದ್ದಿದ್ದೆ. ಅದಕ್ಕೆ ನಾವು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ನಮ್ಗೆಲ್ಲಾ ಡಾಕ್ಟರ್ಸ್ ಸರ್ವಿಸಸ್ ಇರ್ಬೇಕು ಅಂತ ಅಂದ್ಬಿಟ್ಟು. ಸೊ ಆ ಒಂದ್ ಇದ್ರಿಂದ ಫಿಸಿಷಿಯನ್ ಈಗ ಇದ್ದಾರೆ, ಸರ್ಜನ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಬೆಸ್ಟ್ ಸರ್ವಿಸಸ್ ನ ಕೊಡಕ್ ಅವಕಾಶ ಮಾಡ್ಬೇಕು ಈ ಜಾಗದಲ್ಲಿ. ದಿಸ್ ಇಸ್ ಯುವರ್ ಡ್ಯೂಟಿ. ಒಂದ್ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಇರೋ ಅಂತ ಎಲ್ಲಾ ಸರ್ವಿಸಸ್ ನ ಅವೈಲಬಿಲಿಟಿನ ನೋಡ್ಕೊಂಡು ನೀವು ಅದನ್ನ ಬೆಸ್ಟ್ ಸರ್ವಿಸಸ್ ನ ಮುಟ್ಸ್ಬೇಕು. ಅದಾದ್ಮೇಲೆ ನಿಮ್ ಜೊತೆ ನಿಮ್ ಸಪೋರ್ಟಿಂಗ್ ನರ್ಸಿಂಗ್ ಸ್ಟಾಫ್ ಇದಾರಲ್ಲ, ಯಾರೇ ಪೇಷಂಟ್ಸ್ ಬಂದ್ರು ನಕ್ಕೊಂಡ್ ರಿಸೀವ್ ಮಾಡ್ಬೇಕು. ಯಾವಾಗ ನೀವೇ ಆ ಸ್ಮೈಲಿಂಗ್ ಫೇಸ್ ಇಂದ ಅವ್ರನ್ನ ರಿಸೀವ್ ಮಾಡೋದು, ಟ್ರೀಟ್ ಮಾಡೋದು ಮಾಡಿದ್ರೆ ಅವ್ರು ಬೇರೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಹೋಗಲ್ಲ ಅವರು. ನೀವು ಪ್ರೀತಿಯಿಂದ ಮಾತಾಡ್ಸಿ, ನೀವು ಟ್ರೀಟ್ ಮಾಡಿ, ಒಂದ್ಸತಿ ವಾಸಿ ಮಾಡ್ಕೊಂಡು ಹೋಗೋರು 10 ಜನಕ್ಕೆ ಕೇಳ್ತಾರೆ, ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಬೆಸ್ಟ್ ಸರ್ವಿಸಸ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯಾರಿಟೀಸ್ ಕೊಡಿ ಮೇಡಮ್. ಅದು ಇನ್ನೊಂದು ಪಾಯಿಂಟ್ ಮೇಡಮ್, ಇದು ಕಾರ್ಡಿಯಕ್ ಎನ್ಸೈಮ್ಸ್ ಕೇಳ್ತಾ ಇದಾರೆ ಮೇಡಮ್. ಅದು ಆಲ್ರೆಡಿ ನಾವು ಅದನ್ನ ಸ್ಟಾಕ್ ತರಿಸಿದೀವಿ. ಇದು ಹಾರ್ಟ್ ಎನ್ಸೈಮ್ಸ್ ಅಂತ ಹೇಳ್ತಾರಲ್ಲ ಮೇಡಮ್, ಲೈಸಿಸ್ ಕ್ಲಾಟ್ ಲೈಸ್ ಮಾಡೋದಕ್ಕೆ ಡ್ರಗ್ಸ್ ಬಂದಿದೆ. ಈ ನಮ್ಮ ಪುನೀತ್ ರಾಜ್ಕುಮಾರ್ ಸ್ಕೀಮ್ ನಲ್ಲಿ ಅದನ್ನ ನಮ್ಮ ಹಾಸ್ಪಿಟಲ್ ಸಪ್ಲೈ ಮಾಡಿದ್ದಾರೆ. ಯಾಕಂದ್ರೆ ಪೇಷಂಟ್ ಬಂದಿರೋದ್ರಿಂದ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ. ಬಟ್ ಅಂದ್ರೆ ಮಿನಿಮಮ್ 10 units ಇದೆ. ಆಮೇಲೆ ಅಪ್ಗ್ರೇಡ್ ನಾವು ಬಫರ್ ಸ್ಟಾಕ್ ಇಟ್ಕೊಂಡಿರ್ತೀವಿ. ಅದು ಖಾಲಿ ಇದೆ ಖಾಲಿ, ಯಾಕಂದ್ರೆ ಅದು ತುಂಬಾ ಕಾಸ್ಟ್ಲಿ ಡ್ರಗ್. ಆ ದಿನ ಇರ್ಲಿಲ್ವಾ? ಇತ್ತು ಮೇಡಮ್. ಅದು ಏನಾಗಿದೆ ಅಂದ್ರೆ ಎಲ್ಲರಿಗೂ ನಾವು ಎಸ್ ಮೇಡಮ್, ಅದು ಎಲ್ಲರೂ ಕೊಡಕ್ಕಾಗಲ್ಲ ಮೇಡಮ್. ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಮೊನ್ನೆ ಆಗಿದೆ ಹೇಳ್ತೀನಿ. ಸೊ ಅದನ್ನ ಸ್ಟೆಮಿ ಎಲಿವೇಟೆಡ್ ಸ್ಟೆಮಿ ಪಾಸಿಟಿವ್ ಪೇಷಂಟ್ಸ್ ಅಂತ ಕೊಡ್ಬೇಕು. ಅದಕ್ಕೆ ಮಾತ್ರ ನಾವು ಕೊಡ್ಬೇಕಾಗತ್ತೆ. ಎಲ್ಲಾ ಪೇಷಂಟ್ಸ್ಗೂ ನಾವು ಕೊಡಕ್ಕಾಗೋದಿಲ್ಲ. ಅದೆಲ್ಲ ಪೇಷಂಟ್ಸ್ ಕೊಟ್ರೆ ಏನಾಗುತ್ತೆ, ಬ್ಲೀಡಿಂಗ್ ಏನ್ ಕಾರಣ ಇರೋರಿಗೆ ಕೊಡ್ಬೋದು. ಸ್ಟೆಮಿ ಪಾಸಿಟಿವ್ ಅಂದ್ರೆ ST ಸೆಗ್ಮೆಂಟ್ ಎಲಿವೇಶನ್ ಅಂತ ಹಾರ್ಟ್ ನಲ್ಲಿ ST ಸೆಗ್ಮೆಂಟ್ ಒಂದು ಬರುತ್ತೆ ಮೇಡಮ್. ಅದು ಮೇಡಮ್ ಹೇಳ್ತೀನಿ. ಸೊ ಅದು ST ಸೆಗ್ಮೆಂಟ್ ಅಂತ ಒಂದು ಇರುತ್ತೆ ಮೇಡಮ್. ದಟ್ ಇಂಡಿಕೇಟ್ಸ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. STM ಎಲಿವೇಶನ್ ಡಿಪ್ರೆಷನ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ST ಎಲಿವೇಶನ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಅದು ST ಡಿಪ್ರೆಷನ್ ಕೊಡಬಾರ್ದು ನಾವು. ಸೊ ಕಾಂಟ್ರಾ ಇಂಡಿಕೇಟೆಡ್ ಇನ್ ದಟ್. ಸೊ ಓನ್ಲಿ STL ಸೆಗ್ಮೆಂಟ್ ಎಲಿವೇಶನ್ ಆದ್ರೆ ಮಾತ್ರ ಡ್ರಗ್ ನಾವು ಕೊಡಬೇಕಾಗುತ್ತೆ. ಆಮೇಲೆ ಕೆಲವು ತುಂಬಾ ಬ್ಲೀಡಿಂಗ್ ಟೆಂಡೆನ್ಸೀಸ್ ಅದೆಲ್ಲ ಇದ್ರೆ ಬ್ರೈನ್ ಬ್ಲೀಡಿಂಗ್ ಆಗುತ್ತೆ. ಸೊ ನಮ್ಮ ಫಿಸಿಷಿಯನ್ ಡಿಸೈಡ್ ಮಾಡ್ತಾರೆ. ಸೊ ಎಲ್ಲಾ ಹಾರ್ಟ್ ಪೇಷಂಟ್ಸ್ ನಾವು ಕೊಡಕ್ಕಾಗೋದಿಲ್ಲ. ಮೇಡಮ್ ಲಾಸ್ಟ್ ಟೈಮ್ ಬರುವಾಗ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಹಾರ್ಟ್ ಸಂಬಂಧಪಟ್ಟ ಮೆಡಿಸಿನ್ ತಗೊಳ್ಳಿ. ಇದೆ ಅದನ್ನ ಹೇಳ್ತಾ ತಗೊಂಡಿದ್ದು ಅದೇನೇನ್ ಬೇಕಾಗ್ತಾ ಇದಾರಲ್ಲ. ಈಗ ಅದು ಕಾಸ್ಟ್ಲಿ ಇದ್ರು ಕೂಡ ಅದು ಫಿಸಿಷಿಯನ್ ರೆಫರ್ ಮಾಡ್ಬೇಕು. ಈ ಪೇಷಂಟ್ ಅದನ್ನ ಕೊಡಿ, ಈ ಪೇಷಂಟ್ ಕೊಟ್ರೆ ಅವ್ರಿಗೆ ಮೊದಲೇ ಕಾಂಪ್ಲಿಕೇಟೆಡ್ ಇದ್ರೆ ಇಲ್ಲೇ ಕೆಲಸ ಮಾಡೋದಕ್ಕೆ ಅವ್ರು ಡ್ಯೂಟಿ ಡಾಕ್ಟರ್ ಆಗು ಕೆಲಸ ಮಾಡ್ತಾರೆ. ಆಮೇಲೆ ಜನರಲ್ ಟೈಮ್ ಅಲ್ಲಿ ಫಿಸಿಷಿಯನ್ ಆಗು ಕೆಲಸ ಮಾಡ್ತಾರೆ. ನಾವು 3 ಜನನ್ ಕೇಳಿದೀವಿ, ಅಟ್ ಲೀಸ್ಟ್ ಇಬ್ರು ಇವಾಗ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದ್ದಾರೆ. ಎಷ್ಟು ಬೆಡ್ ಹಾಸ್ಪಿಟಲ್ ಇದು 150 ಬೆಡ್ ಹಾಸ್ಪಿಟಲ್, ಜನರಲ್ ಹಾಸ್ಪಿಟಲ್. ಸದ್ಯಕ್ಕೆ 65 ಪೇಷಂಟ್ಸ್ ನಮ್ಮಲ್ಲಿ ಇರ್ತಾರೆ. 65% ಇದ್ದಾರೆ ನಿಮ್ಮ ಆಸ್ಪತ್ರೆಯಲ್ಲಿ ಕೊಡ್ತೇನೆ ಅದೇ ಸರ್. ಇನ್ಪೇಷಂಟ್ಸ್ ಕಡಿಮೆ ಇರೋದ್ರಿಂದಾನೆ ಡೆವಲಪ್ಮೆಂಟ್ ಆಗದೆ ಇದೆ. ಯಾರೇ ಬಂದ್ರು ರೆಫರ್ ಮಾಡ್ತಾರೆ. ಮತ್ತೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅವ್ರನ್ನ ಬೇರೆ ಕಡೆಗೆ ಅವರೇ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದಾರೆ ಅಂತ ಮಾಹಿತಿ ಇದೆ.
ಇಲ್ಲ ಸರಿಯಾಗಿ ಇಲ್ಲ ಅಂತ. ಲಾಸ್ಟ್ ವೀಕ್ ಎಲ್ಲ ನಮಗೆ ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರು ಸಕ್ಸಸ್ ಶಾಸಕರ ಪ್ರಯತ್ನ ಸಕ್ಸಸ್ ಆಗ್ಬೇಕಂದ್ರೆ 150 ಬೆಡ್ಗೆ 160 ಪೇಷಂಟ್ ಆದ್ರೆ ಇನ್ ಪೇಷಂಟ್ ಇದ್ರೆ ನಿಮ್ ಡೆವಲಪ್ಮೆಂಟ್ ಫಂಡ್ ಈಸಿಯಾಗಿ ಸಿಗುತ್ತೆ. ಅಲ್ಲ ಎಲ್ಲಾ ಪೇಷಂಟ್ ನಿಮ್ಮನ್ನ ಹಿರಿಯ ಡಾಕ್ಟರ್ಗಳು ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಹೇಳ್ತೀನಿ ನಾನು 68 ಪೇಷಂಟ್ ಇನ್ ಪೇಷಂಟ್ ಇಟ್ಕೊಂಡು ಅಲ್ಲ ಅದಕ್ಕೆ ಅಲ್ಲಿಗೆ ಇವ್ರು ಹೇಳ್ತಾ ಇದ್ದಾರಲ್ಲ ಪೇಷಂಟ್ಸ್ ಒಂದ್ ನಿಮಿಷ ನೀವು ರೆಫರ್ ಮಾಡಿದ್ರೆ ನಾನು ನಿಮ್ಮ DHO ಗೆ ಹೇಳಿ ಎವ್ರಿ ಡೇ ಪೇಷಂಟ್ ಬಂದಿರೋರ್ನ ನೀವು ಇನ್ ಕೇಸ್ ಬೇರೆ ಕಡೆ ರೆಫರ್ ಮಾಡಿದ್ರೆ ಅವಾಗ ಯಾರು ನಿಮ್ ನರ್ಸಿಂಗ್ ಸ್ಟಾಫ್ ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅವ್ರು ರೆಫರ್ ಮಾಡಿದ್ರೆ ನಾನು ಆಮೇಲೆ ಆಕ್ಷನ್ ತಗೋತೀನಿ. ಅದು ಆ ವಿಚಾರವಾಗಿ ಮೇಡಮ್ ಇದು 1 ಮಂತ್ ಅಲ್ಲಿ ನೋಡಲ್ಲ, ಈ ಲಾಸ್ಟ್ 2-3 ಮಂತ್ಸ್ ಅಲ್ಲಿ ಏನಾದ್ರೂ ಇಂಟೆನ್ಷನಲಿ ರೆಫರ್ ಆಗಿದ್ರೆ ಪೇಷಂಟ್ಸ್ ರೆಫರ್ ಆಗಿದ್ರೆ ಇಲ್ಲಿ ಆ ಡಾಕ್ಟರ್ ಇಲ್ಲ ಇವ್ರಿಲ್ಲ ಅಂತ ರೆಫರ್ ಮಾಡಿದ್ರೆ ನೀವು ಕೆಲವೊಂದ್ ಪೇಷಂಟ್ಸ್ ನಮ್ಗೆ ಅದ್ ಮಾಹಿತಿ ಸಿಗುತ್ತೆ. ಇಲ್ಲಿಂದಾನೇ ರೆಫರ್ ಆಗಿರ್ಬೋದು. ಅವ್ರು ಹೇಳ್ದಂಗ್ ನಾನ್ ಮಾತಾಡಕ್ ಹೋಗಲ್ಲ, ಐ ವಿಲ್ ಸ್ಪೀಕ್ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಮಾತಾಡ್ತೀನಿ ನಾನು. ಇಲ್ಲಿ ಡ್ಯೂಟಿ ಡಾಕ್ಟರ್ಸ್ ಇರ್ಬೋದು, ನಿಮ್ಮ ಅಬ್ಸೆನ್ಸ್ ಅಲ್ಲಿ ಯಾರಾದ್ರೂ ಇರ್ಬೋದು, ರೆಫರ್ ಮಾಡಿದ್ರೆ ಪೇಷಂಟ್ಸ್ ನ ನೀವು ಬೇರೆ ಕಡೆ ರೆಫರ್ ಮಾಡಿದ್ರೆ, ಇಲ್ಲೇ ಟ್ರೀಟ್ ಮಾಡುವಂತ ಪೇಷಂಟ್ಸ್ ನ ರೆಫರ್ ಮಾಡಿದ್ರೆ ನಾನು DHO ಹೇಳಿ ಆ ಅಬ್ಸರ್ವೇಷನ್ ಮೇಡಮ್ ಅದೇ ಒಂದು ಪಾಯಿಂಟ್ ಮಾತಾಡ್ತೀನಿ ಮೇಡಮ್. ನಮ್ಮ ಒಂದೇ ಒಂದು ಸೆಕೆಂಡ್ ಮೇಡಮ್. ಇವಾಗ ನಮ್ಮಲ್ಲಿ 4 ಕ್ಯಾಟಗರಿ ಹಾಸ್ಪಿಟಲ್ಸ್ ಮಾಡಿದ್ದಾರೆ: ಪ್ರೈಮರಿ ಕೇರ್, ಸೆಕೆಂಡರಿ ಕೇರ್, ಟರ್ಷರಿ ಕೇರ್ ಅಂಡ್ ಕ್ವಾಟರ್ನರಿ ಕೇರ್ ಅಂದ್ರೆ 4 ಕ್ಯಾಟಗರಿ ನಮ್ಮ ಹಾಸ್ಪಿಟಲ್ಸ್ ಇರುತ್ತೆ. ಪ್ರೈಮರಿ ಕೇರ್ ಇಸ್ ತಾಲೂಕು ಹಾಸ್ಪಿಟಲ್ಸ್. ನೆಕ್ಸ್ಟ್ ಸೆಕೆಂಡರಿ ಕೇರ್ ಬಂದು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಬರುತ್ತೆ. ಟರ್ಷರಿ ಕೇರ್ ಬಂದು ಬೆಂಗಳೂರು ಮೆಡಿಕಲ್ ಕಾಲೇಜ್, ಕ್ವಾಟರ್ನರಿ ಕೇರ್ ಬಂದು ನಿಮ್ಹಾನ್ಸ್. ಸೊ ನಮ್ದು ಪ್ರೈಮರಿ ಕೇರ್ ಎಲ್ಲಾ ಪೇಷಂಟ್ಸ್ಗೂ ನಾವು ಟ್ರೀಟ್ಮೆಂಟ್ ಮಾಡಕ್ ಆಗೋದಿಲ್ಲ, ಅದು ಸೂಪರ್ ಸ್ಪೆಷಾಲಿಟಿ ಕೇರ್ ಬೇಕಾಗುತ್ತೆ. ಇಂಟ್ರೆಸ್ಟ್ ಆಫ್ ಪೇಷಂಟ್ಸ್ ಕೆಲವು ಪೇಷಂಟ್ ನಾವು ರೆಫರ್ ಮಾಡ್ಲೇಬೇಕಾಗುತ್ತೆ. ಸೊ ಹಂಗಾಗಿ ಎಲ್ಲಾ ಪೇಷಂಟ್ ಇಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಜೀವಕ್ಕೆ ತೊಂದರೆ ಆಗುತ್ತೆ. ಒಳ್ಳೆ ನಾವು ಅವರಿಗೆ ಜೀವಕ್ಕೆ ಇಲ್ಲ ಅಲ್ಲ ಇಂಟೆನ್ಷನ್ ಅಲ್ಲಿ ಯಾರು ರೆಫರ್ ಮಾಡಿಲ್ಲ, ಇಂಟೆನ್ಷನ್ ಅಲ್ಲಿ ಯಾರು ರೆಫರ್ ಮಾಡಿಲ್ಲ. ನಾವು ನಾರ್ಮಲ್ ಪೇಷಂಟ್ಸ್ ನಾವ್ ಯಾರು ಕಳಿಸಿಲ್ಲ. ಅದು ಯಾರಾದ್ರೂ ಮಾಹಿತಿ ಇದ್ರೆ ಕೊಡಿ, ನಾನು ಅದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡಿಸ್ತೀನಿ. ಅಡ್ಮಿಷನ್ ಯಾರು ಇಲ್ಲ ಮೇಡಮ್. ಒಂದು ಸ್ಟೆಮಿ ಎಲಿವೇಟೆಡ್ ಪೇಷಂಟ್ ಬಂತು ಮೇಡಮ್, ಸ್ಟೆಮಿ ಪಾಸಿಟಿವ್ ಅಂದ್ರೆ ST ಎಲಿವೇಟೆಡ್. ನಮ್ಮ ಫಿಸಿಷಿಯನ್ ಅವ್ರು ಹೇಳಿದ್ರು, ನೋಡಪ್ಪ ನಿಮ್ಗೆ ಈ ತರ ಆಗಿದೆ, ನಾನು ಲೈಸೆನ್ಸ್ ಕೊಡ್ತೀನಿ, ಟೆನೆಕ್ಟಿವ್ ಪ್ಲೇಸ್ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಈ ರಿಜೆಕ್ಟೆಡ್. ಇಲ್ಲ ಸರ್ ನಂಗೆ ಅವಾಗ ಬರ್ತಾ ಇರುತ್ತೆ, ಚೆನ್ನಾಗಿದ್ದೀನಿ ಸರ್, ನಾನು ಕೊಡಬೇಡಿ ಅಂತ ಹೇಳಿದ್ರು. ಅವ್ರು ಎಷ್ಟೊಂದು ಹೇಳಿದ್ರು ಪೇಷಂಟ್ಸ್ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ, ಅಡ್ಮಿಟ್ ಅಲ್ಲಿರೋ ಪೇಷಂಟ್ಸ್ಗೆ ಮೆಡಿಸಿನ್ಸ್ ನೆಲ್ಲ ಇಲ್ಲಿಂದಾನೇ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮ್ಮಲ್ಲಿ ಲಿಸ್ಟ್ ಇದೆಯಾ? ಅಡ್ಮಿಷನ್ ಆಗಿರೋ ಎವ್ರಿ ಡೇ ಅವ್ರಿಗೆ ಏನು ಡಾಕ್ಟರ್ ಅವ್ರಿಗೆ ಮೆಡಿಸಿನ್ಸ್ ಹೋಗ್ತಾ ಇದೆಯಾ? ಕೊಡಿ ಮೇಡಮ್. OPD ಆಗುತ್ತೆ ಮೇಡಮ್. OPD ಆದ ತಕ್ಷಣ ಡಾಕ್ಟರ್ ರೈಟ್ ಇಂದ OPD ನಮ್ಮ ನೇಮ್ ಹಾಕಿ ಕೊಡ್ತಾರೆ. ಅವ್ರು OPD ನ ಎತ್ಕೊಂಡು ಏನ್ ಮಾತ್ರೆ ಕೊಟ್ಟು ನನ್ಗೆ ಗೊತ್ತಿಲ್ಲ ಅವ್ರು ಏನ್ ರಿಜಿಸ್ಟರ್ ಮಾಡಿದ್ದಾರೆ. ಇನ್ ಪೇಷಂಟ್ಸ್ ಬೇರೆ ಬರ್ತಾರೆ, ತೋರಿಸಿ, ಇದ್ರಲ್ಲಿ ತೋರಿಸಿ ತೋರಿಸಿದ್ದೀನಿ. ಎವ್ರಿ ಡೇ ಅವ್ರಿಗೆ ಏನು ಡಾಗ್ ಬೈಟ್ ಇಲ್ಲಿಂದ ಯಾವ ಕಾಲೇಜ್? ವಿಚ್ ಕಾಲೇಜ್? ಗೋಲ್ಡನ್ ನ್ಯೂರಿ ಕಾಲೇಜ್. ಇನ್ನಿಗೆಲ್ಲ ಡೇಟ್ ಎಲ್ಲ ಇವತ್ತು ಡೇಟ್ ಏನು? ಇದು ನೆನ್ನೆದು ಮೇಡಮ್. ಓಕೆ ಇವತ್ತದ್ದು ಇನ್ನೊಂದು 10:30 ಮೇಲೆ ಬರ್ತಾರೆ. ಹೌದು, ಆಮೇಲೆ ಬರ್ತಾರೆ. ರೈಟ್ 2 ml 5 ml 1 ml ಪ್ಲಾನ್ ಪಾರ್ಕ್ ರಾಪಿಡ್ 10 ml ಸಿರಂಜಿ CPM ಇಂಜೆಕ್ಷನ್. ಇದರಲ್ಲಿ ನಂಬರ್ ಆಫ್ ಪೇಷಂಟ್ಸ್ಗೆ ಎಷ್ಟಿಗೆ ನೀವು ಅದು ಅವ್ರ ಬುಕ್ಕಲ್ಲಿ ಇದೆ. ಇಲ್ಲಿಂದ ಹೋಗಿರೋ ಅಂಥದ್ದು ಇವಾಗ ಇಲ್ಲೇ ಮೇಡಮ್, ಇಲ್ಲಿ ಔಟ್ ಪೇಷಂಟ್ಸ್ ಇಲ್ಲಿ ಎಂಟರ್ ಕಂಪ್ಯೂಟರ್ ಮೇಡಮ್. ಎಷ್ಟು ಮಾತ್ರೆ ರಿಕ್ವೈರ್ಮೆಂಟ್ ತರ್ತಾರೆ, ರಿಕ್ವೈರ್ಮೆಂಟ್ ಕೊಡ್ತಾರೆ ಮೇಡಮ್. ಡೀಟೇಲ್ಸ್ ಎಲ್ಲ ವಾರ್ಡಲ್ಲಿ ಇರುತ್ತೆ, ನಂಬರ್ ಆಫ್ ಪೇಷಂಟ್ಸ್. ಇದು ಕ್ಯಾಶುಯಾಲಿಟಿ ಕ್ಯಾಶುಯಾಲಿಟಿ ಬುಕ್ ಇದು. ಅವ್ರು ಎಷ್ಟು ಬರೀತಾರೆ ಅಷ್ಟು ಕೊಡ್ತಾ ಇದ್ದೀವಿ. ಇವತ್ತದ್ದು ಇಂಜೆಕ್ಟ್ ಆಗ್ತಿದ್ದೀವಿ. ನೆನ್ನೆದು ಇದೆಲ್ಲ ತಗೊಂಡು ಹೋಗಿರುತ್ತೆ ಮೇಡಮ್. ನೆನ್ನೆ ಪೇಷಂಟ್ಗೆ ಇದೊಂದು ಚೂರು ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು DNS Fluid, glucose MS ಮತ್ತೆ ಪ್ಯಾರಾಸಿಟಮಾಲ್ ಇಂಜೆಕ್ಷನ್ ಮೇಡಮ್. ಇದು ಸಿರಪ್ ಮೇಡಮ್, ಸಿರಪ್ ಇದು ಇಂಜೆಕ್ಷನ್ ಇದೆ ಮೇಡಮ್. ಇದು ಮತ್ತೆ ಡ್ರಿಪ್ ಸೆಟ್ ಮತ್ತೆ ವ್ಯಾಸೋಫಿಕ್ಸ್ ಗ್ಲೂಕೋಸ್ ಆಗ್ತಿರಲ್ಲ ಮೇಡಮ್, ವ್ಯಾಸೋಫಿಕ್ಸ್ ಅಂತ ಅದು ನೆಬ್ಲೈಸರ್ ಮಾಸ್ಕ್ ಮೇಡಮ್. ಪೇಷಂಟ್ಸ್ ಯೂಸ್ ಮಾಡೋ ಮಾಸ್ಕ್ ಮೇಡಮ್. ORS ಮೇಡಮ್. ಇದು ಆಸ್ಟಲಿನ್ ಸೊಲ್ಯೂಷನ್ ಮೇಡಮ್. ನೆಬ್ಲೈಸೇಷನ್ ಕೊಡಕ್ಕೆ ಸೊಲ್ಯೂಷನ್ ಆಫರ್ ಮಾಡ್ತಾರೆ. ಗೀಜಿಂಗ್ ಪೇಷಂಟ್ TT ಇದು TT ಇಂಜೆಕ್ಷನ್. ಸೆಪ್ಟಿಕ್ ಇಂಜೆಕ್ಷನ್.
ಪ್ಯಾರಾಸ್ಟಮಲ್ ಟ್ಯಾಬ್ಲೆಟ್ ಮೇಡಮ್ ಅದು. ಇದೆಲ್ಲ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಇದೆಲ್ಲ ಇದು ಟ್ಯಾಬ್ಲೆಟ್ಸ್ ಇದು ಎಷ್ಟು ಟೋಟಲ್ ಕೊಡ್ತಾ ಇದ್ದೀವಿ ಮೇಡಮ್ ಟ್ಯಾಬ್ಲೆಟ್ 30 ಟ್ಯಾಬ್ಲೆಟ್ ಬರ್ತಿದ್ದಾರೆ ಮೇಡಮ್ 30 ಟ್ಯಾಬ್ಲೆಟ್ಸ್ ಎಷ್ಟು ಕೊಡೋದು ಮೇಡಮ್ ನಾವು ಎಷ್ಟು ಬಂದಿದೆ ಅಷ್ಟು ಅಲ್ಲಿ ಒಂದು ಬುಕ್ ಮೇಂಟೈನ್ ಮಾಡ್ತೀವಿ ಮೇಡಮ್ ತಗೊಂಡೋಗಿ ಸೊ ಇಲ್ಲಿ ನೀವು ಕೊಡ್ತೀರಾ, ಇದಾದ್ಮೇಲೆ ಅಲ್ಲಿ ಅವ್ರಿಗೆ ಪೇಷಂಟ್ ಕೊಡುವಾಗ ಬರ್ಕೋತಾರೆ. ಎಸ್ ಮೇಡಮ್, ಅಲ್ಲಿ how many times ಯೂಸ್ ಮಾಡ್ತೀವಿ ನಾವು ಬ್ರೇಕ್ ಮೇಂಟೈನ್ ಕ್ಯಾಶುಯಾಲಿಟಿ ಯೂಸ್ ಮಾಡ್ತೀವಿ ಮೇಡಮ್. ಎಷ್ಟು ಜನಕ್ಕೆ ಯೂಸ್ ಮಾಡ್ತೀವಿ. ಮೇಂಟೈನ್ ಮಾಡ್ತೀವಿ ಮೇಡಮ್. ಔಟ್ ಪೇಷಂಟ್ ಬೆಳಿಗ್ಗೆ ಬರ್ತಾರಲ್ಲ, ಔಟ್ ಪೇಷಂಟ್ಸ್ಗೆ ಏನು ನೀವು ಮೆಡಿಸಿನ್ ಕೊಡ್ತೀರಾ ಅಂತ ಕೊಡಮ್ಮ, ಅದು ಅಲ್ಲಿರೋದು ಕೊಡಮ್ಮ. ಇದು ಸ್ಟಿಪ್ಸ್ ಮೇಡಮ್. ಈಗ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಮೇಡಮ್, ಇದನ್ನ ಎಂಟ್ರಿ ಮಾಡ್ಕೊಂಡು ಇವರು ಮಾತಾಡ್ತಾರೆ. ಇದು ಔಟ್ ಪೇಷಂಟ್ಸ್ ಇದು ಅಲ್ಲಿ ಬರ್ಲಿಕ್ಕೆ ಕೊಡ್ತಾರೆ ಸಿಸ್ಟಮ್ ಔಷಧ ಸಾಫ್ಟ್ವೇರ್ ಅಂತ ಇದೆ ಮೇಡಮ್, ಅದು ಎವ್ರಿ ಡೇ ಈ ಹಾಸ್ಪಿಟಲ್ ಎಂಟ್ರಿ ಮಾಡಿ ಅದು ಈ ಟ್ಯಾಬ್ಲೆಟ್ಸ್ ಆಲ್ ಫೀಡ್ ಅದನ್ನ ಸೆಂಟ್ರಲ್ ಟ್ರ್ಯಾಕ್ ಮಾಡ್ತಾರೆ ಮೇಡಮ್. ಇವ್ರಿಗೆ ಎಷ್ಟು ಖಾಲಿ ಆಗಿದೆ, ನಾವು ಸಪ್ಲೈ ಮಾಡಿದೀವಿ, ಎಷ್ಟು ಕೊಟ್ಟಿದೀವಿ ಅಂತ ಸೆಂಟ್ರಲ್ ಇಂದ ಟ್ರ್ಯಾಕ್ ಮಾಡ್ತಾರೆ. ಇದು ಕೊಡೋಕ್ ಮುಂಚೆ ಇವರು ಎಂಟ್ರಿ ಮಾಡ್ಬೇಕು, ಎಂಟ್ರಿ ಮಾಡ್ಬೇಕು. ಇನ್ ಪೇಷಂಟ್ಸ್ ನಂಬರ್, ಔಟ್ ಪೇಷಂಟ್ ನಂಬರ್ ಎಲ್ಲ ಮಾಡಬೇಕು. ಮಾಲೆ ಅನ್ಸೋ 2 ಸತಿ ಇಲ್ಲಿಂದ ಇಂಡಿಯನ್ ಅವ್ರು ಟ್ಯಾಲಿ ಮಾಡ್ತಾರೆ, ಇದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಕೊಡಲ್ಲ. ಕೋಲಾರಲ್ಲಿ ಜೇಮ್ಸ್ ಏನ್ ಸ್ಟಾಕ್ ಇದೆ ಹೇಳಿ. ಆಯ್ತು, ನಮ್ಮಲ್ಲಿ ಏನೆಲ್ಲ ಸ್ಟಾಕ್ಸ್ ಇದೆ ಅಂತ ಹೇಳಿ. ಸ್ಟಾಕ್ ಯಾರು ನೋಡ್ತಾರೆ? ಸ್ಟಾಕ್ ಯಾರು? ಓಡಿನ್ ಡ್ರಗ್ಸ್ ಟ್ಯಾಬ್ಲೆಟ್ 250